ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಕಾರಿಂದ ಸ್ಟಾರ್ಟ್ ಆಗ್ತಾ ಇದೆ. ಯಾಕಂದರೆ ನಾವು ಹೊಸಕೋಟೆ AC ಕೋರ್ಟಿಗೆ ಬಂದಿದ್ದೀವಿ. ನಾನು ಲಾಸ್ಟ್ ಟೈಮ್ ಬಂದಾಗ ವೀಡಿಯೋ ಮಾಡಿದ್ದೆ, ಬಟ್ ಒಳಗಡೆ ಎಲ್ಲ ಮಾಡಿರಲಿಲ್ಲ ಯಾಕಂದರೆ ಪ್ರಾಹಿಬಿಟೆಡು. ಸೊ ಅರೌಂಡ್ 1 ಮಂತ್ ಆಯಿತು ನಾನು ವ್ಲಾಗ್ ಹಾಕಿ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಬಂದಿದೆ. 24th ಅಂದರೆ ಇವತ್ತಿಂದ January 2 ಹಾಲಿಡೇ ಇದೆ ನಮಗೆ. ಸೊ ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೋ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆಮೇಲೆ ಇವಾಗ ಅಪ್ಪ ಒಳಗಡೆ ಹೋಗಿದ್ದಾರೆ, ಬಂದಮೇಲೆ ಹೋಗೋದಿಲ್ಲಿಂದ. ನೋಡಿ ಗೈಸ್, ಜಾಸ್ತಿ ದಿನ ಆದಮೇಲೆ ಲಡ್ಡು ಕೂಡ ವ್ಲಾಗಲ್ಲಿ ಬರ್ತಾಯಿದೆ. ಕ್ಲೀನಾಗಿ ಫ್ರೆಶ್ ಆಗಿ ರೆಡಿಯಾಗಿ ಬಂದಿದೆ. ಗೈಸ್, ಇನ್ನು ನಾವು ಕಾರಲ್ಲೇ ಕೂತಿದ್ದೀವಿ. ಅಪ್ಪ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನಿಮಗೇನೋ ಒಂದು ತೋರಿಸ್ತೀನಿ ರೀ. ಲಡ್ಡು ನೋಡಿ ಎಲ್ಲಿ ಕೂತ್ಕೊಂಡಿದೆ, ಕಾರ್ದು ಬೂಟ್ದು ಕ್ಯಾಪ್ ಮೇಲೆ ಕೂತ್ಕೊಂಡು ಆಚೆ ನೋಡ್ತಾ ಇದ್ದೆ ನೋಡಿ. ಲಡ್ಡು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ನಾವು ಅದೇ ಹೊಸಕೋಟೆಗೆ ಹೋಗಿ ಅಲ್ಲಿಂದ ವಿಡಿಯೋ ಮಾಡಿದ್ನಲ್ಲ, ಅದು ತೋರಿಸಿದ್ನಿ ಎಲ್ಲಿ ಹೋಗಿದ್ವಿ ಅಂತ. ಅದಾದಮೇಲೆ ನಾನು ವ್ಲಾಗ್ ಮಾಡಲಿಲ್ಲ. ಮನೆಗೆ ಬಂದುಬಿಟ್ಟು ಅಲ್ಲೇ ಬರ್ತಾ ಹೋಟ್ಲಲ್ಲಿ ಬಿರಿಯಾನಿ ಮತ್ತು ಎಲ್ಲ ಮಟನ್ ಎಲ್ಲ ತಿನ್ಕೊಂಡು ಬಂದು ಕ್ರಿಕೆಟ್ ಕ್ಲಾಸ್ಗೆ ಹೋಗಿದ್ದೆ. ಅದಾದಮೇಲೆ ವಾಪಸ್ ಬಂದೆ. ಆಮೇಲೆ 24th ನೈಟು ಆಚೆ ಹೋಗಿದ್ವಿ, ಅಂದರೆ ನೆನ್ನೆನೆ. ನಮಗೆ ಸ್ಯಾಂಟಾ ಕ್ಲಾಸ್ ಈಗ ಕಾಣಿಸ್ಲಿಲ್ಲ, ಅದಕ್ಕೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಲಿಲ್ಲ ಏನು. ಸೊ ಇವತ್ತು 25th. ಸೊ ಹ್ಯಾಪಿ ಕ್ರಿಸ್ಮಸ್ ಅಥವಾ ಮೇರಿ ಕ್ರಿಸ್ಮಸ್ ಟು ಎವ್ರಿಬಡಿ. ಸೊ ಇವಾಗ ನಾವು ನಮ್ಮ ತಾತ 25th ಡಿಸೆಂಬರ್ ಸತ್ತಿದ್ದು. ಸೊ 6 years ಆಯಿತು, 2019 25th ಡಿಸೆಂಬರು. ಸೊ ಇವಾಗ ಪೂಜೆ ಮಾಡ್ಕೊಂಬರೋಕ್ಕಂತ ಹೋಗ್ತಾಯಿದ್ದೀವಿ. ಸೊ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ನಾನು ಬಂದು ಕೆಳಗಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನೇನು ಮಾಡ್ತೀನೋ ಅದೆಲ್ಲ ನಾನು ವ್ಲಾಗಲ್ಲಿ ಹಾಕ್ತೀನಿ. ಸೊ ಕೀಪ್ ವಾಚಿಂಗ್. ನೋಡಿ ಗೈಸ್, ಫ್ಲವರ್ಸು ಎಲ್ಲ ಇಟ್ಟಿದ್ದೀನಿ. ಇನ್ನು ಐಟಮ್ ಎತ್ಕೊಂಡು ಬರ್ತಾಯಿದ್ದಾರೆ. ಸೊ ಅದೆಲ್ಲ ಇಟ್ಬಿಟ್ಟು ಆಲ್ರೆಡಿ ರೆಡಿ ಆಗಿದೆ. ಸೊ ಇವಾಗ ಅದೆಲ್ಲ ಆದಮೇಲೆ ಹೋಗಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಏನೇನಾಗುತ್ತೋ ನಾನು ನಿಮಗೆ ಬ್ಲಾಗಲ್ಲಿ ತೋರಿಸ್ತೇನೆ. ಸೊ ಗೈಸ್, ಇವಾಗ ನೋಡಿ ವಾಶ್ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿ ತಾತ ಅದು. ಸೊ ಬನ್ನಿ, ವಾಶ್ ಮಾಡಿದ್ಮೇಲೆ ಪೂಜೆ ಮಾಡೋದು ನಿಮ್ಗೆ ತೋರಿಸ್ತೇನೆ. ಸೊ ಗೈಸ್, ಇವಾಗ ಫುಲ್ಲು ತೊಳೆದಿದ್ದೆಲ್ಲ ಆಯಿತು. ಸೊ ನಾನು ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿದ್ದೀನಿ ನೋಡಿ. ಅಷ್ಟು ಡಸ್ಟ್ ಇತ್ತು ಫುಲ್ಲು, ಎಲ್ಲ ತೊಳೆದು ಇವಾಗ ನೋಡಿ ಪೂಜೆ ಮಾಡ್ತಾಯಿದ್ರೆ. ಬನ್ನಿ, ನಾನು ತೋರಿಸ್ತೀನಿ. ಇಷ್ಟು ಕಸ ಕ್ಲೀನ್ ಮಾಡಿರೋದು ಗೈಸ್ ನೋಡಿ. ಇಲ್ಲೆಲ್ಲ ಫುಲ್ಲಾಗಿತ್ತು, ಮತ್ತು ಅಲ್ಲಿ ಅದ್ರ ಮೇಲೆ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಫೈನಲಿ ನೋಡಿ ಪೂಜೆ ಆಯಿತು. ಸೊ ಬನ್ನಿಗೆ ಹೋಗ್ಬೇಕು. ಅದಾದ ಕರ್ಪೂರ ಆದಮೇಲೆ ಗೈಸ್, ಇವಾಗ ಕರ್ಪೂರ ಎಲ್ಲ ಆರ್ತು. ಸೊ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಬನ್ನಿ, ನೆಕ್ಸ್ಟ್ ಏನೇನು ಮಾಡ್ತೀವಿ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಮನೆ ರೀಚ್ ಆಗಿದ್ದೀವಿ ಗೈಸ್, ಪಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ತಾತ ಬೇಸಿಕ್ಲಿ ಡೆತ್ ಆಗಿದ್ದು 25th ಡಿಸೆಂಬರ್ಗೆ. ಬಟ್ ಹೋದರೆ ಎಲ್ಲರೂ ಮಾಡ್ಕೊಂಡು ಬರಬೇಕು ಅಂತ ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಪ್ಪ ಕೂಡ ಮಾಡಿಕೊಂಡು ಇವಾಗ ಬಂದಿದ್ದೀವಿ ಮನೆಗೆ. ಸೊ ನೆಕ್ಸ್ಟ್ ಏನೇನಾಗುತ್ತೆ ಅಂತ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ನೈಟ್ ನಾವು ಮೂವಿಗೆ ಕೂಡ ಹೋಗ್ತೀವಿ. ಸೊ ಸೊ ಗೈಸ್, ಇವಾಗ ಬಂದ್ವಿ. ನಾನು ಹೇಳ್ದಂಗೆ ಇವಾಗ ನೋಡಿ ಪ್ಲ್ಯಾಂಟ್ಸ್ಗೆ ವಾಟರ್ ಹಾಕ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಹಾಕಿರಲಿಲ್ಲ. ಸೊ ಅಲ್ಲಿ ಆ ಸೈಡ್ ಇರೋದು ಹಾಕ್ಕೊಂಡು ಬಂದೆ, ಇವಾಗ ಇಲ್ಲ ಆಗ್ತಾಯಿದ್ದೀನಿ. ಸೊ ಗೈಸ್, ಇವಾಗ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಲ್ಲ, ಇವಾಗ ನಮ್ಮಮ್ಮ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದಾರೆ. ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇದರಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದಾರೆ, ಮತ್ತು ಇದು ಚಿಕನ್ ಫ್ರೈ.
ಇದಾದಮೇಲೆ ನಾವು ಮಾರ್ಕ್ ಮೂವಿ ಇವತ್ತೇ 25 ಡಿಸೆಂಬರ್ ರಿಲೀಸ್ ಆಗಿದೆ. ಸೊ ನೈಟ್ 10:30 PM ಶೋಗೆ ಹೋಗ್ತಾ ಇದ್ದೀವಿ. ಸೊ ಇದು ಮಾಡಿ ತಿಂದಾದ್ಮೇಲೆ ಹೋಗ್ತೀವಿ. ಅದನ್ನು ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಎಸ್ ಗೈಸ್ ನೋಡಿ, ಊಟ ಎಲ್ಲ ಮಾಡಿ, ಅದೇ ಹೇಳಿದ್ನಲ್ಲ ಬಿರಿಯಾನಿ ಎಲ್ಲ ಮಾಡಿದ್ರು ಅಂತ, ಊಟ ಎಲ್ಲ ಮಾಡಿ ನೋಡಿ ಮೂವಿಗೆ ಹೋಗಿ ಈ ನನ್ನ ಔಟ್ಫಿಟ್ಟು. ಸೊ ಇವಾಗ ಟೈಮ್ ಬಂದುಬಿಟ್ಟು 9:45 ಆಗಿದೆ. ಸೊ ನಾವು ಅಪ್ಪ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಬಂದಮೇಲೆ ನಾವು ಮಾಲ್ಗೆ ಹೋಗಿ ಮಾರ್ಕ್ ಮೂವಿ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ ನಾನು ನಿಮಗೂ ತೋರಿಸ್ತೀನಿ. ಸೊ ಗೈಸ್ ಇವಾಗ ಅಪ್ಪ ಕೂಡ ಬಂದರು, ನಾವು ಇವಾಗ ಹೋಗ್ತಾಯಿದ್ದೀವಿ ಮೂವಿ ನೋಡೋಕ್ಕೆ. ಸೊ ಬನ್ನಿ ನಾವು ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇರೋದು ಅಂತ. ಗೈಸ್ ಇವಾಗ ಬಂದು ರೀಚ್ ಆದ್ವಿ. ಮೂವಿನ ಸ್ಟಾರ್ಟ್ ಆಗೋಕ್ಕೆ ಅರೌಂಡ್ 10 ಮಿನಿಟ್ಸ್ ಇದೆ. ಸೊ ಒಳಗೆ ಹೋಗಬೇಕು, ಸೀಟ್ ನಂಬರ್ ಎಲ್ಲ ಸ್ಕ್ಯಾನ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಗೈಸ್ ಇವಾಗ ರೀಚ್ ಆಗಿದ್ದೀವಿ ಮೂವಿ ಹತ್ರ. ಸ್ಟಾರ್ಟ್ ಆಗಲಿಲ್ಲ, ಸೊ ಸ್ಟಾರ್ಟ್ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಇಂಟರ್ವ್ಯೂ ಕೊಟ್ಟಿದ್ರು, ಪಾಪ್ಕಾರ್ನ್ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ.